ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ KCET ಔಟ್ ಆಫ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ತಜ್ಞರ ಸಮಿತಿಯ ಪ್ರಕಾರ ಈಗ ಎಕ್ಸಾಮ್ ಅನ್ನ ಬರ್ದಿರ್ತಕ್ಕಂತಹ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರು ಈ ತೀರ್ಮಾನವನ್ನ ಹೇಳಿದ್ರು ಅಂತಂದ್ರೆ, ಸೊ ದಿನಾಂಕ 27/4/2024 ಈ ದಿನಾಂಕದ ಒಳಗಡೆ ನಮ್ಮ ಕೆಯವರು ಫೈನಲ್ ಡಿಸಿಷನ್ ಅನ್ನು ನೀಡಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ಹೈಕೋರ್ಟ್ ಮೊರೆ ಹೋಗ್ಬೇಕಾಗಿರುತ್ತೆ ಅಂತ ಹೇಳಿ ಸಹ ಪ್ರತಿಭಟನೆಗಳನ್ನ ಮಾಡಿದ್ರು. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಈಗಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಇವತ್ತು ನಮ್ಮ ಕೆಯವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕಾಗಿರುತ್ತೆ. ಅಂತಂದ್ರೆ ಪ್ರತಿಭಟನೆಯ ರಿಸಲ್ಟ್ ಅನ್ನ, ಎಕ್ಸಾಮ್ ರಿಸಲ್ಟ್ ಅಲ್ಲ. ಓಕೆನಾ. ಸೊ ಯಾವ ಇನ್ಫಾರ್ಮೇಶನ್ ಅನ್ನ ಈಗ ನಮ್ಮ ಕೆಯವರು ನೀಡ್ತಿದ್ರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುತ್ತೆ. ನಮ್ಮ ಕೆಯವರ ಪ್ರಕಾರ ನೋಡಿದ್ರೆ, ಸೊ ಇವತ್ತುವರೆಗೂ ಸಹ ನಿಮ್ಗೆ ಅವಕಾಶ ಇರ್ತಕ್ಕಂಥದ್ದು ನಿಮ್ಮ ಒಪಿನಿಯನ್ ಸೆಂಡ್ ಮಾಡೋದಕ್ಕೆ, ಆಬ್ಜೆಕ್ಷನ್ಸ್ ಅನ್ನ ಮೇಲ್ ಮುಖಾಂತರ ಸೆಂಡ್ ಮಾಡೋದಕ್ಕೆ ಇವತ್ತಿನವರೆಗೂ ಅವಕಾಶ ಇರ್ತಕ್ಕಂಥದ್ದು. ಸೊ ಈಗ ಪ್ರತಿಭಟನೆಯ ಪ್ರಕಾರ ನೋಡಿದ್ರೆ, ಸೊ 27ನೇ ತಾರೀಕು ಅಂತಂದ್ರೆ ಇವತ್ತು ಫೈನಲ್ ಡಿಸಿಷನ್ ನೀಡಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಪರೀಕ್ಷೆಯನ್ನ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ಜೊತೆಗೆ ಅವರ ಪೋಷಕರು ಪ್ರತಿಭಟನೆಯ ಮುಖಾಂತರ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈಗ ನಮ್ಮ ಕೆಯವರು ಯಾವ ನಿರ್ಧಾರವನ್ನ ತಗೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಮೋಸ್ಟ್ ಆಫ್ ಆಲ್ ಕೇಸಸ್ಗಳಿರ್ತಕ್ಕಂಥದ್ದು ಏನಂತಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ಬೋದು. ಓಕೆನಾ. ಸೊ ಎಷ್ಟು ಮಾರ್ಕ್ಸ್ ನ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಅನ್ನೋದನ್ನು ಇನ್ನೂ ಸಹ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿಲ್ಲ. ಓಕೆನಾ. ಸೊ ಮೇ ಬಿ ಕಾದ್ ನೋಡೋಣ. ಅಂಡ್ ರೀ ಎಕ್ಸಾಮ್ ಮಾಡ್ತಕ್ಕಂಥ ಚಾನ್ಸಸ್ ತೀರಾ ಕಡಿಮೆ ಇದೆ. ಓಕೆನಾ. ಸೊ ನೋಡೋಣ ಯಾವ ಇನ್ಫಾರ್ಮೇಶನ್ ನಮ್ಮ ಕೆಯವರು ಈ ಬಾರಿ ವಿದ್ಯಾರ್ಥಿಗಳಿಗೆ ನೀಡ್ತಿದ್ರೆ ಅನ್ನೋದನ್ನ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching this video. Good luck. All the best. Thank you. Bye.